Hi, hello, welcome back to my YouTube channel. ಇವತ್ತು ಮಸಾಲಾ ಚಿತ್ರಾನ್ನ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಿರೋದು. ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮೊದಲಿಗೆ ಮಸಾಲಾ ಚಿತ್ರಾನ್ನ ಮಾಡಕ್ಕೆ ಮಸಾಲಾ ಪೌಡರ್ ರೆಡಿ ಮಾಡ್ಕೋಬೇಕು. ಅದ್ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಹುರುಳಿ ಕಾಳು 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಕೊತ್ತಂಬರಿ ಕಾಳು 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಒಣ ಮೆಣಸಿನಕಾಯಿ 10 ತಗೊಂಡಿದ್ದೀನಿ. ಗೋಧಿ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ತೊಗರಿ ಬೇಳೆ ತಗೊಂಡಿದ್ದೀನಿ 3 ಟೇಬಲ್ ಸ್ಪೂನ್. ಕಡಲೆಬೇಳೆ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಉದ್ದಿನಬೇಳೆ 2 ಟೇಬಲ್ ಸ್ಪೂನ್. ಹೆಸರುಬೇಳೆ 2 ಟೇಬಲ್ ಸ್ಪೂನ್. ಮತ್ತೆ ಜೀರಿಗೆ 2 ಟೇಬಲ್ ಸ್ಪೂನ್. ಮೆಂತೆಕಾಳು ಅರ್ಧ ಟೇಬಲ್ ಸ್ಪೂನ್. ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತೆ ತಗೊಂಡಿದ್ದೀನಿ. ಲವಂಗ ಒಂದು 5-6 ತಗೊಂಡಿದ್ದೀನಿ. ಮೆಣಸಿನಕಾಳು ಮತ್ತೆ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ತಗೊಂಡಿದ್ದೀನಿ. ಫಸ್ಟ್ ಮಸಾಲಾ ಚಿತ್ರಾನ್ನಕ್ಕೆ ಇವಾಗ ಪೌಡರ್ ರೆಡಿ ಮಾಡ್ಕೋಬೇಕು. ಯಾವ ತರ ಪೌಡರ್ ರೆಡಿ ಮಾಡ್ಕೊಳ್ಳೋದು ಅಂದ್ರೆ ಫಸ್ಟ್ ಇವಾಗ ತಗೊಂಡಿರೋ ಐಟಮ್ಸ್ ಎಲ್ಲ ಲೈಟ್ ಆಗಿ ಸ್ವಲ್ಪ ಹುರ್ಕೋಬೇಕು, ಅಂದ್ರೆ ಬಿಸಿ ಮಾಡ್ಕೋಬೇಕು. ಫಸ್ಟ್ ತೊಗರಿಬೇಳೆ ಹಾಕೊಂಡು ಲೈಟ್ ಆಗಿ ಬಿಸಿ ಮಾಡ್ಕೊಂಡು ಒಂದ್ ಕಡೆ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಅಷ್ಟೇ ಸಪ್ರೇಟ್ ಆಗಿ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೇನೆ ಮತ್ತೆ ನಾನು ಇವಾಗ ಕಡಲೆಬೇಳೆ ಹಾಕಿ ಮತ್ತೆ ಲೈಟ್ ಆಗಿ ಹುರ್ಕೊಳ್ತಾ ಇದ್ದೀನಿ. ಇನ್ನು ಹೊಸೊಬ್ರಾಗಿದ್ರೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇವಾಗ ತೊಗರಿಬೇಳೆನೂ ಹುರ್ಕೊಂಡೆ, ಕಡಲೆಬೇಳೆನೂ ಹುರ್ಕೊಂಡು ಇಟ್ಕೊಂಡೆ. ಇವಾಗ ಉದ್ದಿನ ಬೇಳೆ ಮತ್ತೆ ಹೆಸರು ಬೇಳೆನೂ ಒಟ್ಟಿಗೆ ಹುರ್ಕೊಳ್ತಿದ್ದೀನಿ. ತುಂಬಾ ಹುರ್ಕೋಬೇಕು ಅಂತ ಲೈಟ್ ಆಗಿ ಹುರ್ಕೊಂಡ್ರೆ ಸಾಕು, ಇಲ್ಲ ಸಿದೋಗ್ಬಿಡುತ್ತೆ. ನೆಕ್ಸ್ಟ್ ಅದು ಹುರ್ಕೊಂಡಾದ್ಮೇಲೆ ಜೀರಿಗೆ ಮತ್ತೆ ಬಿಳಿ ಎಳ್ಳು ಮೆಂತೆ ಎಲ್ಲ ಒಟ್ಟಿಗೆನೆ ಹಾಕ್ಬಿಟ್ಟು ಮತ್ತೆ ಅದನ್ನು ಒಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ. ಅದಿಷ್ಟನ್ನು ಒಂದ್ ಸೈಡಿಗೆ ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೋಬೇಕು. ಅದ್ ನೆಕ್ಸ್ಟ್ ಕೊತ್ತಂಬರಿ ಕಾಳನ್ನು ಹುರ್ಕೊಳ್ಳಿ. ಕೊತ್ತಂಬರಿ ಕಾಳು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅದನ್ನು ಒಂದ್ ಕಡೆ ಸೈಡಿಗೆ ಅದಕ್ಕೇನೆ ಹಾಕಿದ್ರೆ ಆಯ್ತು. ನೆಕ್ಸ್ಟ್ ಹುರುಳಿ ಕಾಳು ಮತ್ತೆ ಗೋಧಿನ ಒಟ್ಟಿಗೆ ಹುರ್ಕೊಳ್ತಿದ್ದೀನಿ. ಇವೆರಡನ್ನು ಬಿಸಿ ಮಾಡಿ ಹುರ್ಕೊಂಡಾದ್ಮೇಲೆ ಇದನ್ನ ಸಪ್ರೇಟ್ ಮತ್ತೆ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ತಿದ್ದೀನಿ. ಯಾಕಂದ್ರೆ ನೆಕ್ಸ್ಟ್ ಸಪ್ರೇಟ್ ಆಗಿ ಹಾಕೊಳ್ತೀನಿ, ಇದನ್ನ ಮಿಕ್ಸಿ ಸಪ್ರೇಟ್ ಆಗಿ ಮಾಡ್ತೀನಿ. ಅದಕ್ಕೋಸ್ಕರ ಮಿಕ್ಸಿ ಜಾರ್ ಸಪ್ರೇಟ್ ಹಾಕೋದ್ರಿಂದ ಅದನ್ನ ಸಪ್ರೇಟ್ ಮಾಡಿಕೊಂಡೆ. ನೆಕ್ಸ್ಟ್ ಪಲಾವ್ ಎಲೆ, ಚಕ್ಕೆ ಮತ್ತೆ ಮೆಣಸ್ಕಾಳು, ಏಲಕ್ಕಿ ಅದನ್ನು ಲೈಟ್ ಆಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅವೆರಡು ಬಿಸಿ ಆದ್ಮೇಲೆ ಅದಕ್ಕೇನೆ ಕಸ್ತೂರಿ ಮೆಂತೆ ತಗೊಂಡಿದ್ನಲ್ವಾ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡ್ರೆ ಆಯ್ತು. ಕಸ್ತೂರಿ ಮೆಂತೆ ಯಾಕೆ ಲಾಸ್ಟ್ ಹಾಕ್ತಿದ್ದೀನಿ ಅಂದ್ರೆ ಅದು ಸ್ವಲ್ಪ ಬೇಗ ಇದಾಗ್ಬಿಡುತ್ತೆ, ಬಿಸಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಲಾಸ್ಟ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಏನು ಒಣಮೆಣಸು ತಗೊಂಡಿದ್ವಲ್ವಾ ಅದಷ್ಟನ್ನ ಹಾಕ್ಬಿಟ್ಟು ಅದನ್ನು ಸಹ ಬಿಸಿ ಮಾಡ್ಕೊಂಡ್ರೆ ಆಯ್ತು. ಇದು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ನಾವು ಮಿಕ್ಸಿ ಜಾರಿ ಹಾಕ್ಬಿಟ್ಟು ಪೌಡರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಯಾವಾಗ ಚಿತ್ರಾನ್ನ ಮಾಡೋ ಟೈಮಲ್ಲಿ ಇದನ್ನ ಪೌಡರ್ 1 ಸ್ಪೂನ್ ಅಥವಾ 2 ಸ್ಪೂನ್ ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಅವಾಗಲೇ ಕರ್ಬೇವು ಸೊಪ್ಪು ಒಂದು ಹೇಳಲಿಲ್ಲ, ಸೊ ಮರ್ತ್ಬಿಟ್ಟೆ. ಕರ್ಬೇವು ಸೊಪ್ಪು ಬೇಕಿದ್ದಕ್ಕೆ ಕರ್ಬೇವು ಸೊಪ್ಪನ್ನ ತಗೊಂಡು ಲೈಟಾಗಿ ಅದನ್ನ ಬಿಸಿ ಮಾಡ್ಬಿಟ್ಟು ಅದ್ರ ಜೊತೆನೆ ಹಾಕೊಂಡ್ರೆ ಆಯ್ತು. ಇದಾದ್ಮೇಲೆ ಮಿಕ್ಸಿ ಜಾರಿಗೆ ನಾನು ಫಸ್ಟಿಗೆ ಹುರುಳಿ ಕಾಳು ಮತ್ತೆ ಗೋಧಿನ ಫಸ್ಟಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂತೀನಿ, ಸಪ್ರೇಟ್ ಪೌಡರ್ ಮಾಡ್ಕೊಂತೀನಿ. ಯಾಕಂದ್ರೆ ಅದ್ರ ಜೊತೆನೆ ಮಿಕ್ಸಿ ಮಾಡ್ಕೊಂಡು ಬೇಗ ಪೌಡರ್ ಆಗಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಸಪ್ರೇಟ್ ಪೌಡರ್ ಮಾಡ್ಕೊಂಡೆ. ಅದಾದ್ಮೇಲೆ ಇವಾಗ ಏನ್ ಅವಾಗಲೇ ಹುರಿದಿಟ್ಟಿದ್ವಲ್ವಾ ಜೀರಿಗೆ ಮೆಣಸಿನಕಾಳು ಎಲ್ಲಾ ಕಾಳು ಹುರಿದಿರೋದನ್ನ ಒಂದ್ ದೊಡ್ಡ ಮಿಕ್ಸಿ ಜಾರ್ಗೆ ಹಾಕೊಂಡು ಆಮೇಲೆ ಹುರುಳಿಕಾಳು ಗೋಧಿನ ಏನ್ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ನು ಸಹ ಇದ್ರ ಜೊತೆನೆ ಹಾಕ್ಬಿಟ್ಟು ಮತ್ತೆ ಒಂದ್ಸತಿ ಮಿಕ್ಸಿ ಮಾಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲಾ ಚಿತ್ರಾನ್ನಕ್ಕೆ ಮಸಾಲಾ ಪೌಡರ್ ರೆಡಿ ಆಯ್ತು. ಈ ಪೌಡರ್ನ ಸ್ಟೋರ್ ಮಾಡ್ಕೋಬಹುದು 15 ಡೇಸ್ ಅಥವಾ 1 ಮಂತ್ ತನಕನೂ ಸ್ಟೋರ್ ಮಾಡ್ಕೋಬಹುದು. ಸೊ ನಾನು ಇವಾಗ ಮಾಡ್ತಿರೋ ಸ್ವಲ್ಪ ಚಿತ್ರಾನ್ನ ಆಗಿರೋದ್ರಿಂದ ಮಸಾಲೆ ಪೌಡರ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಲ್ವಾ, ಸೊ ಸ್ಟೋರ್ ಮಾಡ್ತಿದ್ದೀನಿ. ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊಂಡೆ. ಇವಾಗ ಯಾವ ತರ ಚಿತ್ರಾನ್ನ ಮಾಡೋದು ಅಂತ ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತೆ ಜೀರಿಗೆ ಹಾಕ್ಬೇಕು. ಸಾಸಿವೆ ಜೀರಿಗೆ ಹಾಕಾದ್ಮೇಲೆ ಶೇಂಗಾ ಹಾಕ್ಬೇಕು. ಶೇಂಗಾ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಆಗ್ಬೇಕು. ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆದಾದ್ಮೇಲೆ ಅದಕ್ಕೇನೆ ಕರ್ಬೇವು ಸೊಪ್ಪು ಹಾಕಿ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡು ಮತ್ತೆ ಅದಕ್ಕೇನೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೇನೆ ಈರುಳ್ಳಿ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಬೋದು ಇದು ಮಸಾಲೆ ಚಿತ್ರಾನ್ನ. ಬಟ್ ಪೌಡರ್ ಒಂದ್ಸತಿ ಮಾಡ್ಕೊಂಡು ಇಟ್ಕೊಂಡ್ರೆ ಇದೆಲ್ಲ ಹಾಕ್ಬಿಟ್ಟು ನಾ ಆವಾಗಲೇ ಹೇಳ್ತಾರ ಪೌಡರ್ ಒಂದ್ಸತಿ ಹಾಕ್ಬಿಟ್ರೆ ಮುಗೀತು, ಈಸಿಯಾಗಿ ರೆಡಿ ಆಗ್ಬಿಡುತ್ತೆ ಮಸಾಲೆ ಚಿತ್ರಾನ್ನ. ಇವಾಗ ಏನ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಅದಕ್ಕೇನೆ ಸ್ವಲ್ಪ ಮೆಣಸಿನಕಾಯಿ ಹಾಕ್ಬಿಟ್ಟು ಹಸಿಮೆಣಸು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಡ್ ಮಾಡ್ಕೊಂಡಾದ್ಮೇಲೆ ಅವಾಗ ಏನ್ ರೆಡಿ ಮಾಡಿದ್ವಲ್ಲ ಪೌಡರ್, ಆ ಪೌಡರ್ನ
ಎಷ್ಟು ಬೇಕೋ ಅಷ್ಟು ಇದಕ್ಕೆ ನಾನು ಆಡ್ ಮಾಡ್ಕೊಳ್ತೀನಿ. ಇವಾಗ ನಾನು ರೈಸ್ ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೆ ಅದ್ರ ಮೇಲೆ ನಾನು ಪೌಡರ್ ಆಡ್ ಮಾಡ್ತಿರೋದು. ಸೊ ನಾನು ರೈಸ್ ತಕ್ಕಂಗೆ ನಾನು 2 ಟೇಬಲ್ ಸ್ಪೂನ್ ಪೌಡರ್ನ ಮಾಡ್ತಾ ಇದ್ದೀನಿ ಇಲ್ಲಿ. ಆಡ್ ಮಾಡಿ ಇದ್ರ ಜೊತೆನೆ ಮಿಕ್ಸ್ ಮಾಡಬೇಕು. ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಮಸಾಲೆ ಚಿತ್ರಾನ್ನದ್ದು ಒಗ್ಗರಣೆ ರೆಡಿ ಆಯ್ತು. ಇವಾಗ ಏನು ರೈಸ್ ರೆಡಿ ಮಾಡ್ಕೊಂಡಿರ್ತೀವಲ್ವಾ, ಆ ರೈಸ್ ನ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಷ್ಟು ಬೇಕೋ ನೋಡ್ಬಿಟ್ಟು, ಉಪ್ಪೇನಾದ್ರು ಸಾಲ್ಟೇಜ್ ಆಗಿತ್ತು ಅಂದ್ರೆ ಉಪ್ಪು ಹಾಕಿ ಇದ್ರೆ ಮುಗೀತು, ಮಸಾಲೆ ಚಿತ್ರಾನ್ನ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಮತ್ತೆ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟು ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಬಿಸಿ ಬಿಸಿ ತಿಂದ್ರೆ ಅಂತೂ ಇನ್ನೂ ಟೇಸ್ಟಿ ಆಗಿರುತ್ತೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗೆ ಈ ರೆಸಿಪಿನೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.